ಬೆಳಗಿನ ಜಾವ ಯಲಹಂಕ ನೋಡಿ ಯಾವಾಗ ಬಂದು ನಿಮ್ಮೆಲ್ಲ ಮಾಡ್ಕೊಡ್ತೀವಿ ಸರ್ ಸ್ಟೋರ್ ನಿಮ್ಮೆರಲ್ಲೂ ಬರುತ್ತೆ ಯಲಹಂಕ ಸಹಕಾರ ನಗರದಲ್ಲಿ ನೋಡ್ತಿದೀವಿ ಆಲ್ರೆಡಿ ಜಾಗ. ಓಕೆ, ಮೊದಲನೇ ಸ್ಟೋರ್ ನಾನು ಫಸ್ಟ್ ನೋಡಿದ್ದೆ ಸಹಕಾರ ನಗರದಲ್ಲಿ. ಓಕೆ, ಹಾಗಾಗಿ ಅಲ್ಲಿ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗಿದ್ದೆ. ಸೊ ಬ್ರೇಕ್ಫಾಸ್ಟ್ ಮಾಡಕ್ ಹೋದಾಗ ಅಲ್ಲಿ ಒಂದಷ್ಟು ಈಗ ಬಿಸ್ನೆಸ್ ಮ್ಯಾನ್ ಅಂದ್ರೆ ನಾವ್ ಎಲ್ಲೇ ಕುತ್ಕೊಂಡ್ರು ನಿದ್ರೆಗಣ ನಾನು ಯೋಚನೆ ಕ್ಯಾಲ್ಕುಲೇಷನ್ ಬಿಸ್ನೆಸ್ ಇರುತ್ತೆ, ಬೇರೆ ಡ್ರೀಮ್ಸ್ ಬರೋದೇ ಇಲ್ಲ ನಾನು. ಹಾಗಾಗಿ ಅಲ್ಲಿ ನಿಂತ್ಕೊಂಡಿದ್ದಾಗ ನಾನು ಒಂದು ವಿಡಿಯೋ ಮಾಡಿ ಇಟ್ಕೊಂಡೆ. ಯಾರು ಹಾಕಿಲ್ಲ ಅಂತ ಸುಮ್ಮನೆ ಹಾಗೆ ನನ್ನ ಮೊಬೈಲ್ ಅಲ್ಲೇ ತೋರಿಸ್ತೀನಿ. ಅಂದ್ರೆ ಟೆಕ್ನಾಲಜಿ ಅನ್ನೋದು ಹೆಂಗ್ ಹೋಗ್ತಾ ಇದೆ, ಜನ ಹೆಂಗ್ ಚೇಂಜ್ ಆಗ್ತಿದ್ದಾರೆ, ನಾವ್ ಯಾಕೆ ಇನ್ನೂ ಅಪ್ಗ್ರೇಡ್ ಆಗಿಲ್ಲ, ಯಾಕೆ ಅಪ್ಗ್ರೇಡ್ ಆಗ್ಬೇಕು, ಇದೆಲ್ಲದಕ್ಕೂ ಕ್ವಶನ್ ಆನ್ಸರ್ ಸ್ವಿಗ್ಗಿ, ಝೊಮ್ಯಾಟೊ. ಈ ಹೋಟೆಲ್ ಇಲ್ಲಿ ಎಷ್ಟು ಜನ ಇದ್ದಾರೆ, ಇನ್ನೊಂದ್ ಕಡೆ ಕಾರ್ನಲ್ಲಿ ನಿಂತ್ಕೊಂಡಿದ್ದು ಆಲ್ಮೋಸ್ಟ್ ಒಂದು 30-35 ಜನ ಬೆಳಗಿನ ಜಾವ 8 ಗಂಟೆ ಬೆಳಗಿನ ಟೈಮಲ್ಲಿ ಅಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಯಾವ್ದಕ್ಕೆ ಕ್ಯೂ ನಿಂತಿದ್ದಾರೆ? ಹೋಟ್ಲಲ್ಲಿ. ಅರ್ಥ ಆಯ್ತಾ? ಇದೇ ಒಂದು 5 ವರ್ಷದಿಂದ ಕ್ಯೂ ನಿಂತಿದ್ರ? ಈ ಕ್ಯೂ ನಿಂತಿದ್ದಾರೆ. ಇಲ್ಲಿ ನಾವು ದುಡ್ಡು ಕೊಡ್ತಾ ಇದೀವಿ, ಮೀನ್ಸ್ ನಾನು ನನ್ನ ಮನೆಗೆ ಸರ್ವಿಸ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಈಗ ಹೋಟ್ಲಿಗೆ ಹೋಗ್ಬೇಕು, ಬೆಳಗ್ಗೆ ಎದ್ದು ಪಾರ್ಕಿಂಗ್ ಸಿಗಲ್ಲ, ಅಯ್ಯೋ ಯಾರಪ್ಪ ಹೋಗ್ತಾರೆ, ಮನೆಗೆ ಆರ್ಡರ್ ಮಾಡೋಣ ಬಂದಿರುತ್ತಲ್ಲ. ಈಗ ಹೋಟ್ಲಿಗೆ ಹೋದ್ರೆ ಬರೀ ಒಂದು ಇಡ್ಲಿ ಸಾಂಬಾರ್ ತಿಂತಿದ್ವಿ, ಇಲ್ಲ ದೋಸೆ ತಿಂತಿದ್ವಿ. ಮನೇಲಿ ಏನ್ ಮಾಡ್ತೀವಿ, ಎಕ್ಸ್ಟ್ರಾ ಒಂದು ಆಡ್ ಮಾಡ್ಬಿಡೋಣ, ಶಾರ್ಟೇಜ್ ಆದ್ರೆ ಮತ್ತೆ ಹೇಳ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ತೀವಿ, 2 ಜಾಗದಲ್ಲಿ 3 ಆರ್ಡರ್ ಮಾಡ್ತೀವಿ. ಈಗ ಬಿಸ್ನೆಸ್ ಯಾರು ಜಾಸ್ತಿ ಆಯ್ತು? ಹೋಟ್ಲ್ ಅವ್ರಿಗೆ. ಸೊ ಈಗ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಇವರಿಗೆಲ್ಲ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡೋದು. ಆ ಸಿಸ್ಟಮ್ ಮುಖಾಂತರ ಇವತ್ತು ಅವರು ಕ್ಲೋಸ್ ಟುಗೆದರ್ ಅವ್ರು ಮಾಡೋದು. ಲಾಸ್ಟ್ ಇಯರ್ ಪ್ರಾಫಿಟ್ ಗೊತ್ತಿದೆಯಾ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಅವ್ರದ್ದು? ಸರಿ ನೋಡಿ, ಹೆಂಗೆ ತುಂಬಾ ಇವತ್ತು ಲಾಸ್ ಅಲ್ಲಿ ಇದ್ದಂತ ಕಂಪ್ನಿಗಳು ಪ್ರಾಫಿಟ್ ಬರ್ತಾ ಇದ್ದಾರೆ. ಇನಿಷಿಯಲಿ ಅವ್ರು ಏನ್ ಮಾಡೋದು ಅಂದ್ರೆ ಜನಗಳಿಗೆ ಹ್ಯಾಬಿಟ್ ಮಾಡೋದು. ನಾವು ಮೀನ್ ಹಿಡಿಬೇಕಾದ್ರೆ ಏನ್ ಮಾಡ್ತೀವಿ, ಹಾಕ್ತಿವಿ, ನಾವು ಹುಳ ಎಲ್ಲ ಹಾಕ್ತಿವಲ್ವಾ. ಏನೇ ಒಂದ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಈಗ ಒಂದು ನಾಯಿ ಸಾಕ್ತಿವಿ, ನಮ್ಮ ಹತ್ರ ತುಂಬಾ ಚೆನ್ನಾಗಿ ಬರ್ಬೇಕು, ಏನ್ ಮಾಡ್ತೀವಿ, ಅದನ್ನ ಫಸ್ಟ್ ಅದಕ್ಕೊಂದು ಪ್ರೀತಿ ವಿಶ್ವಾಸ ಎಲ್ಲ ಕೊಡ್ತೀವಿ, ಊಟ ತಿಂಡಿ ಎಲ್ಲ ಹಾಕ್ತಿವಿ ಅಲ್ವಾ. ಹಾಗೇನೆ ಇವತ್ತೆಲ್ಲ ನಾವೆಲ್ಲ ಏನ್ ಯೂಸ್ ಮಾಡ್ತಿದೀವಿ, ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಹ್ಯಾಬಿಟ್ ಆಗ್ತಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಯೂಟ್ಯೂಬ್, ಇನ್ನೊಂದು XYZ ಇವ್ರು ಬಿಟ್ಟು ಇರೋದೇ ಇಲ್ಲ ಜನ. ಯಾವಾಗ ನೋಡ್ರು ಫ್ರೀ, 1 ನಿಮಿಷ ಫ್ರೀ ಆದ್ರೆ ಟಕ್ಕಲ್ ಫೋನ್. ಕರೆಕ್ಟ್ ಅಲ್ವಾ? ಯಾರು ಇಲ್ಲ ಅಂದ್ರೆ ಅವ್ರ ಆ ಕಡೆ ತಿರ್ತಿದಂಗೆ ಇವ್ರ ಈ ಕಡೆ ತಿರ್ಗಷ್ಟಲ್ಲ, ನನ್ನ ಕಡೆ ಫೋನ್ ಔಟ ಹೇಳಿ ಸಿಗ್ನಲ್ ಅಲ್ಲಿ ಕೂಡ. ಮುಂದೆ ಹೋಗ್ತಾ ನಿಮ್ಗೆ ಏನಾಗುತ್ತೆ, ಸೊ ಏನೋ ಫೇಸ್ಬುಕ್ ನೋಡ್ಬೇಕಾದ್ರೂ ಚಾರ್ಜ್ ಆಯ್ತು. ಟೆಕ್ನಾಲಜಿ ಅನ್ನೋದು ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಇವತ್ತು ಸ್ಮಾರ್ಟ್ ಪಿಕ್ ಅನ್ನೋ ಒಂದು ಬಿಸ್ನೆಸ್, ಇಟ್ಸ್ ನಾಟ್ MLM ಬಿಸ್ನೆಸ್. ಇದು MLM ತರ ಮಾಡಕ್ ಹೋಗ್ಬೇಡಿ. ಚೈಲ್ಡ್ ಬಿಸ್ನೆಸ್, ಸ್ಕೀಮ್ ಬಿಸ್ನೆಸ್. ಇವಾಗ ನೀವು ಯಾರಿಗೆ ಒಬ್ರಿಗೆ ಹೇಳಿದ್ರೆ ಸಾಫ್ಟ್ವೇರ್ ಸ್ವಲ್ಪ ಹಳೇದಕ್ಕೆ ಇರುತ್ತೆ. ನಾನು ಇದನ್ನ ನೋಡಿದ್ದೆ, ಮಾಡಿದ್ದೆ, ಕೇಳ್ಕೊಂಡಿದ್ದೆ. ಇನ್ನೊಂದಷ್ಟು ಜನ ನನ್ನ ಹತ್ರ ಬಂದಾಗ ಮೀಟ್ ಮಾಡ್ತಾರೆ, ಸರ್ ಇದನ್ನ ನಾನು 10 ವರ್ಷದಿಂದನೇ ಮಾಡ್ಬೇಕಂತಿದ್ದೆ ಸರ್, 20 ವರ್ಷದಿಂದನೇ ನಾನು ಅನ್ಕೊಂಡಿದ್ದೆ ಸರ್. ನೀವು ಅನ್ಕೊಂಡಿದ್ರಪ್ಪ, ಅದಕ್ಕೆ ನಾವು ಮಾಡಿದ್ವಿ, ತಪ್ಪೇನೀಗ ಅಲ್ವಾ? ಈ ಬಿಸ್ನೆಸ್ ಅಷ್ಟೇ. ಇವತ್ತು ನೀವು ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ನಾಳೆ ಮಾಡ್ತಾರೆ, ಮಾಡ್ಲಿಲ್ಲ ಅಂದ್ರೆ ಲಾಸ್ ಯಾರಿಗೆ? ನಮ್ಗೆ ಅಷ್ಟೇ. ನೀವು ಮಾಡಿಲ್ಲ ಅಂದ್ರೆ ಮಾಡೋದಕ್ಕೆ ಬೇರೆ ಚೆನ್ನಾಗಿ. ಇವತ್ತು ನಿಮಗೆ ಸಿಕ್ಕಿರೋ ಅವಕಾಶನ ಸೀರಿಯಸ್ ಆಗಿ ತಗೊಳ್ಳಿ. ಇವತ್ತು ದೀಪು ಸರ್ ಬರ್ತಾರೆ ಇದಕ್ಕೆಲ್ಲ ಬರೋದು ನಿಮಗೋಸ್ಕರ ಬರ್ಬೇಕು. ಯಾವತ್ತೂ ಅಷ್ಟೇ ನನಗೋಸ್ಕರ ಬರ್ಬೇಡಿ. ಬಂದು ನಾನು ಭಾಷಣ ಮಾಡಿದ ತಕ್ಷಣ ನಿಮ್ಗೆ ದುಡ್ಡು ಬರಲ್ಲ. ಈ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಪ್ರಕಾರ ಕೆಲಸ ಮಾಡೋದೇ ದುಡ್ಡು ಬರೋದು. ಹಾಗಾಗಿ ಇವತ್ತು ಸ್ಮಾರ್ಟ್ ಪಿಕ್ ಅನ್ನೋ ಬಿಸ್ನೆಸ್ ಸಣ್ಣದಲ್ಲ. ನೀವು 1 ಕೋಟಿ ಇನ್ವೆಸ್ಟ್ ಮಾಡಿದ್ರು ಇಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. 10 ಕೋಟಿ ಇನ್ವೆಸ್ಟ್